ರಿಂಗ್ ಕಳ್ದೋಗದೆ ನಗ್ತಾ ಇದೆಯಲ್ಲೇ ಅಕ್ಕ. ನಿಜ ಹೇಳು, ಯಾರ ಅಮ್ಮನ್ನೇ ಕಳ್ಳಿ ಅಂತಾರ ಅಕ್ಷಯ್. ನಾವ್ ರಾಜಿ ಅಳ್ತಾವಳಲ್ಲಪ್ಪ, ಯಾಕೆ ರಾಜಿ ಅಳ್ತಾ ಇದ್ಯಾ? ಗ್ರಾಚಾರ ಕಮ್ಮಿ ಆಗೈತೆ ಬೆಳಗ್ಗೆ ಯಾವ ಮಗ್ಳಲ್ಲಿ ಎದ್ದಿದ್ಯಾ? ಆ ಕಂಪೌಂಡ್ ಸಂದಿಲ್ ಯಾಕೆ ಮಮ್ಮಿ ಹುಡುಕ್ತಾ ಇದ್ದೀರಾ? ಹೋಗು ಯಾರೇ ಅಮ್ಮ ಆಟ ಆಡಿಸ್ತಾ ಇದ್ರೆ ಕೊಟ್ಬಿಡು. ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಡಾರ್ಲಿಂಗ್ಸ್, ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಪ್ರ್ಯಾಂಕ್ ವಿಡಿಯೋನ ಪ್ಲಾನ್ ಮಾಡ್ತಾ ಇದೀವಿ. ನಾನು, ನಮ್ಮ ಅಕ್ಕ ಮತ್ತೆ ಅಕ್ಷತಾ ಪ್ಲಸ್ ಈ 2 ಚಿಲ್ಟೆ ಪಿಲ್ಟೆ ಇವರಿಬ್ರು ಸೇರಿ 5 ಜನ ಸೇರಿ ಫಸ್ಟ್ ಟೈಮ್ ನಮ್ಮ ಅಮ್ಮನಿಗೆ ಪ್ರ್ಯಾಂಕ್ ವಿಡಿಯೋನ ಪ್ಲಾನ್ ಮಾಡ್ತಾ ಇದೀವಿ. ಕಾನ್ಸೆಪ್ಟ್ ಏನಪ್ಪ ಅಂತ ಅಂದರೆ, ಗೋಲ್ಡ್ ರಿಂಗ್ ಕಳೆದೋಗಿದೆ. ಹೆಂಗಿದೆ? ಸೂಪರ್ ಆಗಿದೆಯಾ? ಆಮೇಲೆ ನೀವಿಬ್ರು ಹಾಕೊಡ್ಬಾರ್ದು. ಸೀರಿಯಸ್ ಆಗಿ ನಾವು ಮಾತಾಡ್ಬೇಕಾದ್ರೆ ಹೋಗಿ ನಗೋದು ಎಲ್ಲ ಮಾಡಬಾರ್ದು. ಓಕೆ ನೀನು? ಆಮೇಲೆ ಹೇಳ್ಬಿಟ್ಯಾ ಅಜ್ಜಿ ಇದು ಪ್ರ್ಯಾಂಕ್ ವಿಡಿಯೋ ಅಂತ. ನಾನು ಬೇಡ, ಪ್ರ್ಯಾಂಕ್ ವಿಡಿಯೋ ಬೇಡ ಬೇಡ ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ. ಬಟ್ ನಮ್ಮ ಅಗ್ದಿರು ಇಲ್ಲ ಮಾಡೋಣ, ವರ್ಕ್ ಆಗುತ್ತೆ ಅಂತ ಅಂದಿದ್ದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಿಕಾಸ್ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ನನಗಂತೂ ಗೊತ್ತಿಲ್ಲ. ನೋಡೋಣ ಹೆಂಗಾಗುತ್ತೆ ಅಂತ. ನೋಡಿ, ನಮ್ಮ ಅಕ್ಕ ದ ಮೇನ್ ಲೀಡು ಪೂಜೆ ಮಾಡ್ತಾ ಇದ್ದಾರೆ. ಅವರೇ ಪ್ಲ್ಯಾನ್ ಮಾಡಿದ್ದು ಪ್ರ್ಯಾಂಕ್ ಮಾಡೋಣ ಅಂತ. ಅವಳದೇ ಗೋಲ್ಡ್ ರಿಂಗು ಕಳೆದೋಗಿದೆ ಅಂತ ಇವಾಗ ಪ್ರ್ಯಾಂಕ್ ಮಾಡ್ತಾ ಇರೋದು. ದಿಸ್ ಈಸ್ ಆಲ್ ನಮ್ಮ ಅಕ್ಕ ಐಡಿಯಾ. ವರ್ಕ್ ಆಗುತ್ತಾ ಇಲ್ವಾ, ವರ್ಕ್ ಆದರೆ ಹೆಂಗೆ ವರ್ಕ್ ಆಗುತ್ತೆ ನೋಡೋಣ. ರಾಜಿಗೆ ಅಂದರೆ ಏನು ಮಾಡೋಣ ಗೊತ್ತಾ, ಮಾತಾಡ್ತಾ ಮಾತಾಡ್ತಾ ನೀ ಸುಮ್ಮನೆ ನಿನಗೆ ಕೊಟ್ಟಿದ್ದು ನೆನಪು ನನಗೆ ಅಂತ ಅಂದ್ಬಿಡು. ಸೊ ಡಾರ್ಲಿಂಗ್ಸ್, ಫಸ್ಟ್ ಪ್ರ್ಯಾಂಕ್ ವಿಡಿಯೋ, ಅದು ನಮ್ಮ ಅಮ್ಮನ ಮೇಲೆ. ಬನ್ನಿ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ನೀನು ಬಾಯಿಗೆ ಮಾಸ್ಕ್ ಹಾಕೊಂಡೇ ಇರೋ, ತೆಗಿಲೇ ಬೇಡ ನೀನು. ಬನ್ನಿ ಡಾರ್ಲಿಂಗ್ಸ್ ಹೋಗೋಣ. ಹೆಂಗೆ ರೆಡಿಯಾಗಿ ಹೋಗ್ತಾ ಇದ್ದಾಳೆ ಅಕ್ಷತಾ ಮತ್ತು ಚಿಟ್ಟು. ಇವಾಗ ಹೋಗ್ತಾ ಇದ್ದೀವಿ. ಆಲ್ರೆಡಿ ಅಕ್ಷತಾ ಮತ್ತು ಪುನರ್ವ ಹೋಗಿದ್ದಾರೆ. ಆಲ್ರೆಡಿ ಅವಳು ಹಾಕ್ಕೊಡ್ತಾ ಇರ್ತಾಳೆ. ರಿಂಗ್ ಕಳೆದೋಗಿದೆ, ಹುಡುಕ್ತಾ ಇದ್ದಾರೆ ಅವರು, ಮನೆ ತುಂಬ ಹುಡುಕ್ತಾ ಇದ್ದಾರೆ. ಅವಳು ಹಂಗೆ ಹಿಂಗೆ ಅಂತೆಲ್ಲ. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಮನೆಗೆ ಬಂದ್ವಿ ಡಾರ್ಲಿಂಗ್ಸ್. ನಮ್ಮಮ್ಮ ಎಲ್ಲಿದ್ದಾರೆ ಗೊತ್ತಿಲ್ಲ. ನಾನು ಫಸ್ಟೇ ಏನೂ ಗೊತ್ತಿಲ್ಲ ಅನ್ನೋ ಥರ ರೂಮಿಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ನೋಡೋಣ, ಅವ್ರ ಕಾನ್ವರ್ಸೇಷನ್ ಸ್ಟಾರ್ಟ್ ಆದಮೇಲೆ ಹೋಗ್ತೀನಿ. ಅಮ್ಮ ಇನ್ನೂ ಪೂಜೆ ಮಾಡ್ತಾ ಇದ್ದಾರೆ. ಗುರುವಾರ, ರಾಯರ ವಾರ. ರಾಯರಿಗೆ ಪೂಜೆ ಮಾಡಿ ದೀಪನ ಹಚ್ತಾ ಇದ್ದಾರೆ ರಾಜೇಶ್ವರಿ ಅವರೇ. ರಾಯರ್ ನಿಮ್ಗೆ ಒಳ್ಳೇದು ಮಾಡಲಿ. ಸೊ ಡಾರ್ಲಿಂಗ್ಸ್, ಇವಾಗ ಮ್ಯಾಟ್ರ್ ಲೀಕ್ ಆಗ್ತಾ ಇದೆ. ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಗೆ ರಿಂಗ್ ಕಳೆದೋಗಿದೆ, ಹುಡುಕ್ತಾ ಇದ್ದೀವಿ ಅಂತ ನಮ್ಮ ಅಕ್ಕದಿರು ಹೇಳ್ತಾ ಇದ್ದಾರೆ. ಈಗ ನಮ್ಮ ಅಮ್ಮನ ಮೇಲೆ ಕೇಳ್ತಾ ಇದ್ದಾರೆ, ನೀನೇ ಅಂದರೆ ಎತ್ಕೊಂಡಿದ್ರೆ ಕೊಟ್ಬಿಡು ಅಂತ. ನಮ್ಮಮ್ಮ ಆಣೆ ಎಲ್ಲ ಮಾಡ್ತಾ ಇದ್ರು. ಹೋಗಪ್ಪ ನಂಗೆ ಗೊತ್ತಿಲ್ಲಪ್ಪ. ಅಮ್ಮ ಆಟ ಆಡಿಸ್ತಾ ಇದ್ರೆ ಕೊಟ್ಬಿಡು. ನಾನು ನೋಡ್ತಾ ಇದ್ದೀನಿ. ದೀಪ ಹೆಂಗ್ ಕುಣಿತಾರೆ ಮೊದ್ಲೇ ಅಂತ ನೆನ್ಸ್ಕೊಂಡು ಜಾತಕ ಮಾಡ್ಕೊಂಡು ನಿನ್ನ ಹತ್ರ ಕೊಟ್ಟಿದ್ದೀನಿ ಅಂತ ಲಾಲ್ಮುಂಡದ ಹೋಗು. ಅದೇನಂತ ಹುಟ್ಬಿಟ್ಟಿದ್ಯಾ ಅವಳು ಹೊಟ್ಟೆಲಿ ನೀನು? ಅದೇ ಏನ್ ಮಾಡಕ್ ಹುಟ್ಟಿದ್ಯಾ ನೀನು? ಆಟ ಆಡಿಸ್ತಾ ಇದ್ರೆ ಕೊಟ್ಬಿಡು. ನಂಗೆ ಯಾಕೋ ನಗಾಡ್ತಾವಳೆ ನಗಾಡ್ತಾವಳೆ ರಾಜಿ ನಗಾಡ್ತಾ ಇದೆ, ಕೊಟ್ಬಿಡು. ಮಕ್ಕಳ ಮೇಲೆ ಯಾರು ಆಣೆ ಮಾಡ್ಕೊಳ್ಳಲ್ಲ. ಮಕ್ಕಳ ಮೇಲೆ ಆಣೆ ಮಾಡಕ್ ಹೋದ್ರೆ ಹೋಗು. ಎಲ್ಲದಕ್ಕೂ ಆಣೆ ಮಾಡುತ್ತೆ. ನಿಜ ಹೇಳು, ಯಾಕಮ್ಮ ಇಷ್ಟು ನನ್ನನೇ ಇಡ್ಬೇಡ ನೀನು. ನಾನ್ ನೋಡಿದ್ದೆ ತಾನೆ, ಅದಕ್ಕೆ ಕೇಳ್ತಾರೆ. ಏನಾರು ಮಾಡ್ಕೊಳ್ರಪ್ಪ. ಕೈಗೆ ಹಾಕೊಂಡಿರು ಬೈಸ್ಕೊಂಡ್ರೆ ಇನ್ನೊಂದ್ಸರಿ ಬುದ್ಧಿ ಬರ್ತದೆ. ಇನ್ನೊಂದ್ಸರಿ ಇನ್ನೂ ಏನಾರು ಹಾಳು ಮಾಡ್ಬಿಟ್ಟ ಇನ್ನೇ ಹೊಡ್ತವ್ರೆ. ನಿನ್ ಕೊಡಿರಿ, ನಾನು ಗಂಟು ಬೈತಾನೆ ಹಾಕೊಂಡಿರ್ತೀನಿ, ಆಮೇಲೆ ಕೊಡ್ತೀನಿ ಅಂತೀಯ. ಚಾಪಾಲಕ್ಕೆ ಹೊಡೆದ್ಬಿಟ್ಟಾರ ಹೋಗು. ಯಾರೇ ಎಲ್ಲಿ ಬಿಟ್ಟಿದ್ಯಾ ನೀನು? ಹಾಳು ಮಾಡ್ಕೊಂಡ್ ಹೆಂಗ್ ಅಂತ ಇದೆಯಲ್ಲ.
ಆಟ ಆಡಿಸ್ತಾ ಇದ್ರೆ ಕೊಟ್ಬಿಡು. ಅಕ್ಷಯ್ ನಾನು ಇದು ಚಪ್ಪಲಕ್ಕೆ ಹೊಡೆದ್ಬಿಡ್ತೀನಿ. ಅವಳನ್ನ ಯಾಕೋ ಆಟ ಆಡ್ಸನೆ ಒಳ್ಳೆ ನೂರು ಜನ ಮಾತಾಡ್ತೀನಿ ಒಳ್ಳೆ ಆಟ ಆಡ್ಸೋದಿದ್ರೆ ಅಷ್ಟೊಂದು ಸೀರಿಯಸ್ ಆಗಿ ಏ ಅಮ್ಮ ನಾನೇ ನೋಡಿದ್ದೆ ಒಂದ್ಸಲ ಅಡ್ಗೆ ಮನೇಲಿ ತಗೊಂಡು ಆಟ ಆಡಿಸ್ತಾ ಇತ್ತು. ನೀನ್ ಎತ್ತಿಟ್ಟಿದ್ದ ಯಾರು ಮುಂದೆ ಪಿಚ್ಚಿಟ್ಟಿಲ್ಲ ಅವಳು ಮನೇಲಿ ಅಲ್ಲೆಯ ಅಲ್ಲ ಅವಳು ಬೀಳಿಸ್ಕೊಂಡವಳೆ ಅಂತ ನಿನಗೆ ಗೊತ್ತಾ? ಬೀಳಿಸ್ಕೊಂಡವಳೆ ಅವಳು ಅವನಕ್ಕೆ ನನಗೆ ನಗು ಬರ್ತೈತಿ ಗುರು, ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಓಕೆ ಏನ್ ಆಡ್ತಾ ಇದೀನಿ ಏನು ತಗೊಂಡಿದ್ರೆ ಯಾರು ಜೊತೆಗೆ ಹೇಳ್ತಾ ಇದೀಯ ನೀನು? ಯಾರ್ಗೆ ಹೇಳ್ತಾ ಇದೀಯ? ನಿಮ್ಗೆ ಹೇಳ್ತಾರೆ ತಗೊಂಡಿದ್ರೆ ಕೊಟ್ಬಿಡು ಅಂತ. ಅಲ್ಲ ಯಾರ್ಗೆ ಹೇಳ್ತಾ ಇದೀಯ? ಯಾಕೆ ಹೇಳ್ತಾ ಇದೀಯ ನೀನು? ನಿನ್ಗೆ ಆಟ ಆಡಿಸ್ತಾ ಪದೇ ಪದೇ ಯಾಕೆ ಹೇಳ್ತಾ ಇದೀಯ ಅಂತ ನನ್ಗೆ ಒಂದ್ಸರಿ ಹೇಳ್ಬಿಟ್ರೆ ಅಕ್ಷಯ್ ತಗೊಂಡಿದ್ಯಾ ಅನ್ಸ್ತಾ ಇದೆ ಕೊಟ್ಬಿಡು. ನಿನ್ಗೆಲ್ಲೋ ಗ್ರಾಚಾರ ಕಮ್ಮಿ ಆಗೈತೆ. ಬೆಳಗ್ಗೆ ಯಾವ ಮಗ್ಳಲ್ಲಿ ಎದ್ದಿದ್ಯಾ? ಆಯ್ತು ತಗೊಂಡಿದ್ರೆ ಕೊಟ್ಬಿಡು. ನಂಗೆ ನಿನ್ನಾಣೆ ನಾನು ತಗೊಂಡಿಲ್ಲ ಅಕ್ಷಯ್. ಪಾಪ ಅನಿಸ್ತಾ ಇದೆ ಡಾರ್ಲಿಂಗ್ಸ್ ನೋಡಿ ಇವಾಗ. ಆ ಕಂಪೌಂಡ್ ಸಂದಿಲಿ ಯಾಕೆ ಮಮ್ಮಿ ಹುಡುಕ್ತಾ ಇದ್ದೀರಾ? ಕಳ್ದಾಕೊಂಡು ಹೆಂಗೆ ಹುಡುಕ್ತಾವ್ರ ನಮ್ಮ ಮನೆಯವರು ಅಂತ. ಇಲ್ಲಿ ಸಿಕ್ಬಿಡುತ್ತದ ನಿಮ್ಗೆ ಹುಡುಕಿದ್ರೆ? ಅಲ್ಲೆಲ್ಲ ಹೆಂಗಮ್ಮ ಬಿದ್ದಿರುತ್ತೆ. ಅಯ್ಯೋ ಯಾಕೆ? ಅಯ್ಯೋ ಅಲ್ಲ ಇವ್ನೇನ್ ಹಿಂಗಾಡ್ತಾನಲ್ಲ ನಮ್ಮ ಅಕ್ಷಯ್. ಯಾಕ ಇವ್ನಿಗೇನ್ ಬುದ್ಧಿ ಯಾರ ಅಮ್ಮನ್ನೇ ಕಳ್ಳಿ ಅಂತಾರೆ ಅಕ್ಷಯ್. ಎಲ್ಲ ಕಳ್ಳಿ ಅಂತ ಹೇಳ್ತಲ್ಲ, ನೀನ್ ಎತ್ಕೊಂಡಿದೆ ಅಂತ ಹೇಳ್ತಾ ಇರೋದು. ಆಟ ಆಡ್ಸಕ್ಕೆ ಎತ್ಕೊಂಡಿದೆ ಅಂತ. ಆಟ ಆಡ್ಸೋದು ಚಿನ್ನದಲ್ಲೆಲ್ಲ ಹುಡುಗಾಟ ಇಲ್ಲ. ಎತ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಹೇಳ್ತಾ ಇದೀನಿ. ನಿಜ ಹೇಳು, ಎತ್ಕೊಂಡಿದ್ರೆ ನಿನ್ ಮನ್ಸಂಗ್ ಅನ್ನಿಸ್ತಾ ಆಯ್ತಾ? ಹೌದು ನಂಗೆ. ಎತ್ತಿಟ್ಟವ್ರೆ ಅಂತ. ಹಾ ನೀನ್ ಎತ್ತಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಅಲ್ಲ ನಿನ್ಗೆ ಒಂದ್ಸರಿ ನಿನ್ನ ಒಪಿನಿಯನ್ ಹೇಳು ಅಕ್ಷತಾ. ನಿನ್ಗೆ ಏನ್ ಅನ್ನಿಸ್ತಾ ಇದೆ ನಕ್ಷತ? ಅಮ್ಮ ಎತ್ತಿಟ್ಟವ್ರೆ ಅಂತ ಅನ್ನಿಸ್ತಾ ನಿನ್ಗೂ? ಹೌದು ಇಬ್ರಿಗೂ ಹಂಗೆ ಅನ್ನಿಸ್ತಾ ಇದೆ. ಪದೇ ಪದೇ ಕೇಳಿದ್ನ ಹೋಗ ಅಕ್ಷಯ್. ಯಾಕೆ ಹೊಡೆಯೋದೆಲ್ಲ ಮಾಡ್ತಾ ಇದೆ? ಕೇಳ್ತಾ ಇದೀನಿ. ಕೇಳು ಸರಿ. ಒಂದ್ಸರಿ ಕೇಳ್ಬೇಕು, ಎರಡ್ ಸರಿ ಕೇಳ್ಬೇಕು. ಸುಮ್ನೆ ಪದೇ ಪದೇ ನೋಡಿ ನನ್ ಕೈ ಹೆಂಗ್ ಕಡಿತೈತೆ. ಆಯ್ತು ಬಿಡು. ಯಾಕೆ ಕಡಿತೈತೆ ಹೇಳು? ಆಯ್ತು ನಡ್ರಿ, ಆಯ್ತಲ್ಲ ಮೇಲೆ ಹುಡ್ಕೋಣ ಬಾ. ಯಾಕೆ ಸೀರಿಯಸ್ ಆಗಿಲ್ಲ? ಸೀರಿಯಸ್ ಆಗಿರೋ ಹಿಂಗೆ ಕಳ್ಕೊಂಡೋದು ಫ್ರಸ್ಟ್ರೇಷನ್ ತೋರಿಸೋದು ಅವ್ರ ಮೇಲೆ ರೇಗಾಡು. ನಾನು ಯಾವತ್ತೂ ಹಂಗೆಲ್ಲ ಕಳೆದೋಗಿರೋದಕ್ಕೆಲ್ಲ ಯೋಚನೆ ಮಾಡಿದೆ. ಹೊಡ್ಕೋತೈತೆ ನಿಮ್ಗೆ. ಅಲ್ಲ ಕಣೇ ಶ್ರುತಿ, ನೀನೇನು ಹುಚ್ಚಿಯಾ ಬೆಪ್ಪಿಯಾ? ಉಂಗ್ರ ಎಲ್ಲಿ ಬಿಚ್ಚಿಟ್ಟು ನೀನು ಅಂತ ನಂಗೆ ಯಾಕೋ ರಾಜಿನೇ ಎತ್ಕೊಂಡವಳೆ ಅಂತ. ಸರಿಯಾಗಿಲ್ಲ ಹೋಗ್ಬಿಡು. ಇನ್ನೊಂದ್ಸರಿ ಪದೇ ಪದೇ ಹಂಗೆ ಅಂತ ಇದ್ರೆ ನಾನು ಕೊಡಿಲಿ ಎಲ್ಲ ನಾನು ಫೋನ್ ಕೊಡಿಲಿ. ಇವ್ರ ಗಂಡಂಗೆ ಫೋನ್ ಮಾಡಿ ಹೇಳ್ತೀನಿ. ಕೊಡಿಲಿ ಎಲ್ಲ ಫೋನ್ ಮಾಡಿ ಅವತ್ತು ಎತ್ತಿಟ್ಟಿದ್ದಲ್ಲ, ಅದಕ್ಕೆ ಏನಾದ್ರು ಎತ್ತಿಟ್ಟೆ. ಅವತ್ತು ಎತ್ತಿಟ್ಟಿದ್ರೆ ಇವತ್ತು ಎತ್ತಿಟ್ಬಿಟ್ಟಿದ್ದಾನ? ಎತ್ತಿಟ್ಟಿರ್ತೀಯ ಅಂತ ಎಷ್ಟು ಸರಿ ಕೇಳ್ತಾ ಇದೀಯ ನೀನು? ಹುಚ್ಚಿಡ್ದವ್ ನಂಗೆ. ನನ್ಗೇನಾರು ಹುಚ್ಚಿಗಿಚ್ಚು ಹಿಡಿಸ್ಬಿಟ್ಟೆ ನೀನು ಹಂಗೆ. ಆದ್ರೆ ಯಾಕೆ ಎತ್ಕೊಂಡಿದ್ರೆ ಕೊಟ್ಬಿಡು. ಎತ್ಕೊಂಡಿಲ್ಲ ಹೋಗೋ ಅಕ್ಷಯ್. ನೀನ್ ಸುಮ್ನೆ ಹುಚ್ಚಿಡ್ಬಿಡೋದು ಹಂಗೆ ಬರ್ಬೇಡ ಇಲ್ಲ ನನ್ನ ಹತ್ರ ನೀನು. ಈಗ ಜಾಸ್ತಿ ಯಾರ ಮನೇಲಿ ಇರ್ತೀನಿ? ನಿಮ್ ಮನೇಲೆ ತಾನೇ ಬಿದ್ದು ಒದ್ದಾಡ್ತಾ ಇರ್ತೀನಿ. ಯಾರು? ನಾನು. ನಿನ್ ಯಾರ ಮನೆ ಇರ್ತೀನಿ ಜಾಸ್ತಿ? ಬೆಟ್ಟಲ್ಲಿದ್ರೆ ಬೆಟ್ಟ ಕಡ್ಕೊಂಡು ಹೋಗ್ಬಿಟ್ರೆ ಅದ ಹಂಗಾರೆ ಆಂಟಿ. ನೀನ್ ಬೀಳಿಸ್ಕೊಂಡಿದ್ಯಾ? ಅವಳು ಏನ್ ಹೇಳ್ತಾರದ ಹೇಳೋ, ನಿಮ್ಮ ಮನೇಲಿ ಜಾಸ್ತಿ ಇರ್ತೀನಿ ಅಂದ್ರೆ ನೀವುಗಳು ಯಾರೋ ಎತ್ತಿಟ್ಟಿರ್ತೀರಾ ಅಂತ. ನೀನ್ ಎತ್ತಿಟ್ಟಿದ್ರೆ ಕೊಟ್ಬಿಡು. ನೀನೇ ಎತ್ಕೊಂಡಿದ್ಯಾ? ಇಲ್ಲೇ ಬಿಟ್ಟಿದ್ದೀನಿ ಅಂತ ನಂಗೆ ಎಷ್ಟು ಕೋಪ ಬರ್ಬೇಡ ಹೇಳು. ಎಷ್ಟು ಕೋಪ ಬರುತ್ತೆ? ನೀನೊಂದ್ಸಲ ಔಸಿಟ್ಟಿದ್ನ ನಾನೇ ನೋಡಿದ್ದೆ. ಅದು ಔಸಿಟ್ಟಿದ್ದಲ್ಲ ಕಣ ಅಕ್ಷಯ್. ನಿನ್ಗೇನು ಬುದ್ಧಿನೇ ಇಲ್ವಾ ಅಕ್ಷಯ್? ನಾನು ಅಕ್ಕ ಮನೇಲಿ ಬಿಟ್ಟು ಬೇಡ ಸುಮ್ಮನೆ ಸುತ್ತಿ ಸಿಕ್ಕಿರ. ನೀನ್ ಯಾಕೆ ಇಷ್ಟೊಂದು ಅಳ್ತಾ ಇದೀಯ ಅಕ್ಕ? ಸುತ್ತಿ ನೋಡ್ತೀನಿ ನಾನು. ಇದೇ ಲಾಸ್ಟ್. ನನ್ನ ಮತ್ತೆ ನೀನು ಕೇಳಲು ಬೇಡ. ನಾನು ನಿಮ್ ಸುದ್ದಿ ಬರೋದಿಲ್ಲ, ನಿಮ್ ತಾವಸಕ್ಕೆ ಬರೋದಿಲ್ಲ. ನಮ್ಮ ಮನೆಗೆ ಹೋಯ್ತಾ ಇದ್ದೀನಿ ನಾನು. ಅವಳೆಲ್ಲಿ ಹಾಳು ಮಾಡವಳೆ ಹುಡುಕಿ ಅಕ್ಕನು ತಮ್ಮನೇ ಮರ್ಯಾದೆಯಿಂದ ಅವಳಿಗೆ ಉಂಗುರ ಹುಡುಕಿ ಕೊಟ್ಬಿಟ್ಟು ಮನೆಗೆ ಬನ್ನಿ. ಇಲ್ಲ ಅಂದ್ರೆ ನಿನ್ನ ಮನೆಗೆ ಸೇರ್ಸಕ್ಕಿಲ್ಲ ಅಕ್ಷಯ್. ನಾನೇನ್ ಮಾಡಿದೀನಿ? ನೀನೇ ಅವಳ ಜೊತೆಗೆ ಬಂದಿದ್ದು. ನೀನ್ ಅವ್ರ ಮನೇಲಿ ಇದ್ದೀನಿ ನೀನೇ ತಾನೇ. ಇದೊಳ್ಳೆ ಚೆನ್ನಾಯ್ತಲ್ಲ. ಇದೊಳ್ಳೆ ಚೆನ್ನಾಯ್ತ. ಮತ್ ನೀನ್ ಹೆಂಗ್ ನನ್ಗೆ ಹೆಂಗ್ ಹೇಳ್ತಾ ಇದ್ದೀಯ? ಅಮ್ಮ ನೀನೇ ಎತ್ತಿಟ್ಟಿದ್ದಿ ಕೊಟ್ಬಿಡು. ನಾನು ಇಲ್ಲೇ ಇದ್ದೆ ತಾನೆ. ಮತ್ ನೀನ್ ಹೆಂಗ್ ಹೇಳ್ತಾ ಇದ್ದೀನಿ ನನ್ಗೆ? ಅವಳು ಅಡಿಗೆ ಮನೇಲಿ ಬಿಟ್ಟು ಬಂದಿದ್ದಾಳೆ ಅಂತ ಅಂದ್ರೆ ನೀನೇ ತಾನೇ ತಗೊಂಡಿರ್ತೀಯಾ? ಇನ್ಯಾರು ತಗೊಂಡಿರ್ತಾರೆ? ಅವಳು ಅಡಿಗೆ ಮನೇಲಿ ರೇಖಾ ಡಬ್ಬಗಳೆಲ್ಲ ಹುಡುಕ್ನಿಲ್ವಾ? ಅಲ್ಲೇ ಕೇಳಿವೆ. ಅವಳು ಬಿಚ್ಚಿಟ್ಟಿಲ್ಲ ಅಂದ್ರೆ ಇನ್ನೇನಮ್ಮ ಅರ್ಥ? ಅಡಿಗೆ ಮನೇಲಿ ಇಲ್ಲಿರೋದು ಇನ್ನೆಲ್ಲ ಹೋಗುತ್ತೆ? ಅವಳು ನನಗೆ ಕೇಳಿದಕ್ಕೆ ಆನ್ಸರ್ ಮಾಡು ಮಮ್ಮಿ. ಏನ್ ಹೇಳಪ್ಪ? ಅದೇನ್ ಹೇಳ್ಬಿಡು. ಆಯ್ತು ನಾ ಅದಕ್ಕೆ ಕೇಳು ಫಸ್ಟ್. ಆಯ್ತು ಹೇಳು.
ಈಗ ಅವಳು ಅಡುಗೆ ಮನೇಲಿ ಬಿಚ್ಚ ಬಂದಿದ್ದೀನಿ ಅಂತ ಅಂದ್ಲು. ಹಂಗಂದ್ರೆ ಎಲ್ಲಿ ಹೋಗುತ್ತೆ ಅದು? ಮನೇಲಿ ನಾನು ಇರ್ಲಿಲ್ಲ, ಅಕ್ಷತಾನು ಇರ್ಲಿಲ್ಲ ಅಂದ್ರೆ ನೀನೇ ತಾನೇ ಇರೋದು. ನಾನು ನಿನ್ಗೆ 2 ಕಣ್ಣು ಗುಳನ ಕಿತ್ತೆ ಹಾಕ್ಬಿಡ್ತೀನಿ. ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ ನೀನು. ಎಷ್ಟು ಸರಿ ಕೇಳಿ ಹುಚ್ಚಿಡಿಸ್ತಾನೆ. ಅಲ್ಲ ರಿಂಗ್ ಕಳ್ದೋಗದೆ ನಗ್ತಾ ಇದೆಯಲ್ಲೇ ಅಕ್ಕ. ಅಲ್ಲ ಕಡೆ ಅವ್ರ ನೋಡಿ 2 ಕಣ್ಣು ಗುಳೇನ ಕಿತ್ತಾಕ್ಬಿಡ್ತೀನಿ ಅಂತ. ಇವ್ನು ಎಷ್ಟು ಟಾರ್ಚರ್ ಮಾಡ್ತಾನೆ ಅಂದ್ರೆ ಅಕ್ಷತ. ಈಗ ನೀನ್ ಕೇಳ್ದೆ ಅಕ್ಷತ, ಈಗ ನೀನ್ ಸುಮ್ನೆ ಇದೆಯಾ ತಾನೆ ತಂಡ. ನಾನು ಹತ್ರವೇ ರಾಜು ಮನ್ಸ್ ಕರಗ್ತಾ ಇಲ್ಲ, ಇನ್ನೇನ್ ಮಾಡ್ಲಿ ಅಕ್ಷಿ ನಾನು ಕರಗಕ್ಕೆ ನಾನು ನಿನ್ಗೆ ಉಂಗ್ರ ನೀಟಾಗಿ ಆಕ್ಟ್ ಮಾಡೋ ಅಷ್ಟೇ ಸಾಕು. ಕೇಳು ರೇಖಕ್ಕಂತವಳು ಅಂತವಳೆ. ನಿನ್ ಮುಖ ನೋಡಿದ್ರೆ ಔಷಧಿ ಇರಂಗ್ ಕಾಣಿಸ್ತದ. ಅದ್ ಯಾಕಂಗ್ ಆಡ್ತಾರೆ ಅವರು? ಆ ರೇಖಕ್ಕಂಗ್ ನಿನ್ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಮಾತಾಡ್ತೀನಿ. ಓ ರೇಖಾ, ನಾನು ನಿನ್ಕಿಂತ ಮುಂಚಿತವಾಗಿ ಇವಳೆ ನನ್ನ ಜೊತೆಗಿದ್ಲಂತೆ. ಕೊಡಂಟಿ ಸುಮ್ನೆ ತೊಗ್ದು ಕ್ಯಾಪಲಕ್ಕೆ ಹೊಡ್ಬಿಡ್ತೀನಿ ಸುಮ್ನೆ. ತೀರಾ ಕೊಟ್ಬಿಡು. ಅಮ್ಮ ಒಂದ್ಸರಿ ಸರಿ ಅವಳು ನಿಜನೇ ಅನ್ಕೋತಾಳೆ. ಶ್ರುತಿ ನೀನ್ ಆಡಿದ್ರೆ ನನ್ನ ಹತ್ರ ಉಂಗ್ರ ಅಂತೂ ಇಲ್ಲ ಅಕ್ಷತ. ನಾನು ಎತ್ತಿಟ್ಟಿಲ್ಲ, ಪದೇ ಪದೇ ಹೇಳ್ತಾ ಇದ್ರೆ ನಾನು ನಿನ್ಗೆ ಮಾಡಿಕೊಂಡ್ಬಿಟ್ಟು ಕೊಟ್ಟಿಲ್ಲ ಅವಳಿಗೆ ಅಂತಾರೆ. ಮಡಿಕೋ ಅದಕ್ಕೆ ಬೈತಾರೆ ಕಣಮ್ಮ. ಮತ್ತೆ ಬೇಡದೇ ಇದ್ರೆ ಯಾಕೆ ಕೈಯ ಮುಗ್ತೆ ಯಾಕಮ್ಮ ಹಂಗಾಡ್ತಾ ಇದೆಯಾ ನೀನು? ಒಳ್ಳೆ ಕೇಳ್ತಾ ಇದ್ದೀರ ಅನ್ಕೊಂಡವಳೆ. 16 ಸರಿ ಕೇಳ್ತಾನವಳೆ. ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೋದೆ. ತಗೊಂಡಿಲ್ಲ ಕಣ ನಾನು, ಎತ್ತಿಟ್ಟಿಲ್ಲ ನಾನು. ಅವಳು ಯಾವಾಗ ತಮಾಷೆ ಮಾಡಿದ್ದಾನು, ಯಾವಾಗ ತಮಾಷೆ ಮಾಡಿದ್ದೀನಿ. ನೀನ್ ಯಾವಾಗ್ಲೂ ತಮಾಷೆನ ಮಾಡಿ. ಇವಳು ಅಲ್ಲಿ ಬೇರೆ ಅಲ್ಲಿ ಇದ್ ಮಾಡ್ಕೊಂಡು ಬಂದವಳೆ. ನೀ ನನ್ನ ಹತ್ರಕ್ಕೆ ಹೋಗುಡಿಕವಾಗಿ ಯಾಕೆಯಿಂದ ಬಾಯಿಗೆ ಒಂದು ದೊಡ್ಡ ನೀರು ಬಿಟ್ಟಿಲ್ಲ, ಗಂಟೆಲ್ಲ ಒಣಕೊಂಡು ಕೂತೈತೆ. ಪೂಜೆ ಮಾಡ್ಬಿಟ್ಟು ಅಲ್ಲಿ ನಿಂತಿದ್ದೀನಿ, ಬಂದಿದ್ದೀರಿ ಅಲ್ಲಿ ಉಂಗ್ರ ತಗೊಂಡಿದ್ದೀವಿ, ಉಂಗ್ರ ಎತ್ತಿರ್ಸಿದಿ ಅಂತ ಅನ್ಕೊಂಡು ಹೊಳಿತವಳನೆ. ನಾವು ರಾಜಿ ಹೇಳ್ತಾವಳಲ್ಲಪ್ಪ. ಯಾಕೆ ರಾಜಿ ಹೇಳ್ತಾ ಇದ್ಯಾ? ಯಾಕೆ ರಜೆ ಹೇಳ್ತಾ ಇದ್ಯಾ? ಆಯ್ತು ಬಿಡು. ನೋಡಿ ನೀನ್ ಹೆಂಗ್ ಕಾಣಿಸ್ತಾ ಇದೆ ಅಂತ ಕ್ಯಾಮ್ರಾ ಓಪನ್ ಮಾಡಿ ನೋಡಲ್ಲಿ ಹೆಂಗ್ ಕಾಣಿಸ್ತಾ ಇದೆ ಅಂತ ನೋಡು. ಹೋಗ್ಲಿ ಹೋಗೋಕ್ಷಿ ನಿಜ. ಅಯ್ಯೋ ಲೇ ರಾಜಿ ದಡ್ಡಿ, ಅದೇ ಇದೇ ರಿಂಗ ನೋಡಿಲಿ. ಯಾರಿಂಗ 2ರಲ್ಲಿ? ನಾನು ನೋಡಿಲ್ಲ. ಅಲ್ಲೇ ಸೀರಿಯಸ್ ಆಗಿ ಯಾಕೆ ಹೇಳ್ತಾ ಇದ್ಯಾ? ದಾಟ್ ಮಾಡಿದೆ ನಿಂಗೆ ಗೊತ್ತಾಗಿಲ್ವಾ? ನಾವು ಪದೇ ಪದೇ ಕೇಳ್ತಾ ಇರೋದು ನೋಡಿದ್ರೆ ಸೀರಿಯಸ್ ಆಗ್ಬಿಟ್ಟೈತಿ ನಮ್ಮಮ್ಮ. ಬಿಡಮ್ಮ ಹೋಗ್ಲಿ. ಅಯ್ಯೋ ಕರ್ವ ಅಳ್ತಾವಳೆ ಆತಗಿ. ಆಯ್ತು ಬಿಡಪ್ಪ ಹೋಗ್ಲಿ. ಅಲ್ಲ ಕಡ್ಡಿಲ್ ಬರ್ದೇ ಇದ್ರು ಡವ್ ಮಾಡ್ಬೇಡ ರಜೆ. ಏನ್ ಅಪ್ಪಿ ಗುಳ್ಳೆಗಳಿಗೆ ಏನಾರ ಆಗ್ಬಿಟ್ಟದು. ಪ್ರ್ಯಾಂಕ್ ಅಷ್ಟೇ ಬಿಡ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕಿದ್ವಿ. ನಗು ಒಂದ್ಸತಿ ಅಲ್ಬಿಡ, ಇನ್ನೊಂದ್ ಚೂರು ಅಲ್ಬಿಡ ಅಲ್ಬಿಡು ಅಷ್ಟೇ. ರಾಜಿ ಪ್ರ್ಯಾಂಕ್ ಆಗ್ಲು. ಅಯ್ಯೋ ಗೊತ್ತೇ ಆಗಿಲ್ಲ ನಿನ್ಗೆ. ನಿಂಗೊಂದ್ ಚೂರು ಗೊತ್ತಾಗ್ಲಿಲ್ಲ ರಜಿ? ನಂಗೆ ಹೆಂಗ್ ಗೊತ್ತಾಗ್ತದೆ ನಿಜ? ನಂಗೆ ಗೊತ್ತಿಲ್ಲ. ನಾನು ಯಾವ್ದೋ ಮೂಡಲ್ಲಿ ಇದ್ನಲ್ಲಿ ನನಗೆ ಗೊತ್ತಾಗಿಲ್ಲ. ನಿಜನೇ ಹಾಳು ಮಾಡ್ಕೊಂಬಿಟ್ಟವಳು ಇವಳು. ಇವಳನ್ನ ನಂಬ್ಕೊಂಡ್ ಮಾತ್ರ ಯಾವತ್ತು ಪ್ರ್ಯಾಂಕ್ ಅಂತ ಮಾಡೋದೇ ಬೇಡ. ಇವಳು ಎಂತವಳು ಅಂದ್ರೆ ಫಸ್ಟ್ ಜೋಶ್ ಅಲ್ಲಿ ಇರ್ತಾಳೆ, ಆಮೇಲೆ ಏನೋ ಕಳೆದೋಯ್ತು ಅನ್ನಂಗ ಪ್ರ್ಯಾಂಕ್ ಸ್ಟಾರ್ಟ್ ಮಾಡಿದಾಗ ಹೆಂಗಿದ್ಲು ಡಾರ್ಲಿಂಗ್ಸ್? ಇವಳೆ ತಾನೇ ಹಿಂಗ್ ಮಾಡೋಣ ಅನ್ಕೊ ಬಂದಿದ್ದೆ. ಆಮೇಲೆ ಏನ್ ಮಾತಾಡ್ತಾಳ? ಏನೋ ಯಾರೋ ಸತ್ತೋದವ್ರನ್ನ. ಸೊ ಡಾರ್ಲಿಂಗ್ಸ್ ನೀವು ಕೂಡ ನಿಮ್ಮ ಮನೇಲಿ ಏನಾದ್ರು ಪ್ರ್ಯಾಂಕಿಂಗ್ ಅಂತ ಮಾಡಕ್ ಹೋಗ್ತಾ ಇದ್ರೆ ದಯವಿಟ್ಟು ನೋಡ್ಕೊಂಡು ಮಾಡಿ. ಹೆಲ್ತ್ ಇಶ್ಯೂಸ್ ಆಳು ಮೂಳು ಆ ಥರ ಏನಾದರೂ ಇದ್ರೆ ದಯವಿಟ್ಟು ಅವ್ರಿಗೆ ಮಾಡಕ್ಕೆ ಹೋಗ್ಬಿಡಿ. ನಾವು ಕೂಡ ನಮ್ಮ ಅಮ್ಮಂಗೆ ಒಂದು ಲಿಮಿಟ್ ಕ್ರಾಸ್ ಆಗ್ತಿದೆ ಅನ್ನೋ ಥರನೇ ಬೇಗನೆ ಹೇಳ್ಬಿಟ್ವಿ. ವಿಡಿಯೋಗೆ ಇನ್ನೂ ಚೆನ್ನಾಗಿ ಬರಲಿ ಅಂತ ಏನು ನಾವು ಎಕ್ಸಾಜರೇಟ್ ಮಾಡಲಿಲ್ಲ. ಬಿ ರೆಸ್ಪಾನ್ಸಿಬಲ್ ಆ್ಯಂಡ್ ಡೂ ದ ಪ್ರ್ಯಾಂಕ್. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಬಾಯ್, ಸಿ ಯು, ಲವ್ ಯು.